ನಮಗೆ ಈ ಆನೆಗಳು ಇವತ್ತೇ ನಾವು ನೋಡಿರೋದು, ನಮಗೆ ಮೊದಲೆಲ್ಲ ಈ ಐಡಿಯಾ ಇರಲಿಲ್ಲ. ಈಗ ಅದ್ರ ಬಗ್ಗೆ ನಾವೇನ್ ಮಾಡ್ಬೇಕು ಅನ್ನೋದು ನಾವೀಗ ಅರ್ಥಕೋಬೇಕಾಗಿದೆ. ಇಲ್ಲೊಂದು ಟ್ಯಾಂಕನ್ನು ಪುಡಿ ಮಾಡಿದೆ. ಈ ಕಬಡ್ಡಿ ಆಡ್ದಂಗೆ ಆಡಿದೆ. ಈ ಕೊಂಬಲ್ಲಿ ಹೊಡಿತಾರಲ್ಲ, ಈ ತರ ಎಲ್ಲ ಹೊಡೆದಿದ್ರು. ನಮ್ಮ ಫಸಲು ಕೈ ಸಿಗೋದು ಅಂದ್ರೆ ಸುಮಾರು 1,60,000 ರೂಪಾಯಿ ಮೇಲೆ ಹಾಳಾಗಿದೆ ಸರ್ ಈಗ. ಓಕೆ, ನಮಗೆ ಯಾವತ್ತೂ ಗೊತ್ತಿಲ್ಲ ಸರ್. ಈಗ ನಮ್ಮ ತಂದೆ ಕಾಲದಿಂದ ನಮಗಿದೆ ಹೊಸ್ತು. ಆನೆ ಬಂದಿದೆ ಅಂದ್ರೆ ಏನೋ ಒಂಥರ ಹೊಸ್ತು. ಈಗ ಬೆಳೆ ಹಾಳಾಗಿದೆ ಅಂದಾಗ ನೋವಾಗ್ತದೆ ಬಿಟ್ರೆ, ಆನೆ ಬಂದಿದೆ ಅಂದ್ರೆ ಹೊಸ್ತು ಆಗಿದೆ ಅಷ್ಟೇ. ಈಗ ಕೇಳ್ತಿದ್ವಿ ಕಾಡ್ಕೋಣ ಇದಾವು, ಚಿರತೆ ಇದಾವು, ಜಿಂಕೆ ಇದಾವು ಅಂತ ಕೇಳ್ಪಟ್ಟಿದ್ವಿ. ಚಿರತೆ ಎಲ್ಲೋ ನಾವು ಬೈಕಲ್ಲಿ ಹೋಗ್ಬೇಕಾದ್ರೆ 1-2 ಸರಿ ಹಾದು ಹೋಗಿದ್ ನೋಡಿದ್ವಿ. ಅದು ಬಿಟ್ರೆ ಜಿಂಕೆಗಳು ಹಾದು ಹೋಗಿದ್ ನೋಡಿದ್ವಿ. ಕಾಡ್ಕೋಣ ಎಲ್ಲೋ ಇದಾವ ಅಂತ ಕೇಳಿದ್ವಿ. ಆನೆಗಳು ಬಂದಿದಾವ ಅಂದ್ರೆ ಇದೇ ಮೊದ್ಲು ನಮಗೆ. ನಾವ್ ಇದ್ರೊಳಗೆ ಎಲ್ಲೂ ಆನೆಗಳು ನೋಡಿಲ್ಲ. ಇದೆಲ್ಲ ಮಾಡಿರೋದು ಹೆಜ್ಜೆ ಸರ್, ಎಲ್ಲ ಕಿತ್ತಿ ಸುಮಾರು ಹೋಗ್ಬಿಟ್ಟಿದೆ. ಇಲ್ಲಿಂದ ಬಂದಿದೆ ಸರ್, ಆ ದಾರಿಯಿಂದ ಬಂದು ಇದು ಈ ಭಾಗದಲ್ಲೆಲ್ಲ ಕಿತ್ತಾಕಿದವು, ಅಲ್ಲಿ ಬಂದಿದೆ ಸರ್. ಆ ಆನೆ ಲದ್ದಿ ಎಲ್ಲ ಆ ದಾರಿಲಿದೆ. ಈ ಭಾಗಕ್ಕಿಂತ ಸರ್ ಈ ಕಡೆ ಫುಲ್ ಹಾಳಾಗಿರೋದು ಇಲ್ಲಿದೆ. ಓಕೆ, ಅಲ್ಲಿ ಬಂದಿರೋದು ಅಲ್ಲಿಂದ, ಆ ಕಾಡಿಂದ ಬಂದಿರೋದು. ಅದು ಮೇಲ್ಗಡೆ ಕಾಡಿದೆ ಸರ್, ಮೇಲ್ಗಡೆ ಕಾಡಿದೆ ಅಲ್ಲ. ಈಗ ಕಾನಹಳ್ಳಿ ಗಡಗದ್ದೆ ಭಾಗದಿಂದ ಕಣ್ಣೂರು ದಾಟಿ ಈ ದಾರಿ ಕಣ್ಣೂರಿಂದ ಬರುತ್ತೆ. ಇದು ಹುನವಳ್ಳಿಗೆ ಟಚ್ ಇದೆ ದಾರಿ. ಈ ದಾರಿಲಿ ಬಂದು ಎಂಟ್ರೆನ್ಸ್ ಆದಾಗ ಅದು ಇಲ್ಲಿ ದಾಟಿದೆ ಸರ್. ಎಷ್ಟು ಜಾಗ ಹಾಳು ಮಾಡಿದೆ ಸರ್? ಈಗ ನಮಗೆ ಇದು ಒಂದು 2 ಎಕರೆ ಸರ್. ನಾವು ಪೈನಾಪಲ್ ಮತ್ತು ಅಡಿಕೆ ಮಾಡಿರೋದು. ಈಗ ಸುಮಾರು ನಮಗೆ ಒಂದು 40 ಅಡಿಕೆ ಸಸಿ ಕಿತ್ತಿದೆ. ಒಂದು ಸರಿಸುಮಾರು 5,000 to 6,000 ಪೈನಾಪಲ್ ಗಿಡ ಕಿತ್ತಿದೆ. ಪೈಪ್ಲೈನ್ ಪೂರ್ತಿ ಹಾಳಾಗಿದೆ. ನೀರಿನ ಬ್ಯಾರ್ಲು, ನಾವು ಔಷಧಿ ಎಲ್ಲ ಸಿಂಪಡಿಸಕ್ಕೆ ಇಟ್ಕೊಂಡಿರೋಂಥ ಬ್ಯಾರ್ಲುಗಳು 3 ಬ್ಯಾರ್ಲನ್ನ ಹೊಡೆದಾಕಿ 1 ಬ್ಯಾರ್ಲು ಆ ಪಕ್ಕದ ಫ್ಲಾಟ್ ಅಲ್ಲಿ ಹೋಗಿ ಬಿದ್ದಿತ್ತು. ಇದು ಅಲ್ಲೇ ಇದೆ. ಇದು ಪೂರ್ತಿ ಹಾಳು ಮಾಡಿರೋದು ಸರ್. ಇದು ಭಾರಿ ನಾಶ ಆಗಿದೆ. ರಾತ್ರಿ ಇದೆಲ್ಲ ಮಾಡಿರೋದು. ಆಮೇಲೆ ನಮಗೆ ಈ ಪೈನಾಪಲ್ ಎಲ್ಲ ಫಸ್ಲಿಗೆ ಬಂದಿರೋ ಸರ್. ಈಗ ಸುಮಾರು ಒಂದು ಗಿಡಕ್ಕೆ ನಾವು ಒಂದು 20 ರೂಪಾಯಿ ಖರ್ಚು ಮಾಡಿದೀವಿ. ಖರ್ಚು ಮಾಡಿದೀವಿ. ಹೂ ಔಷಧಿನೂ ಹಾಕೊಂಡಿದ್ವಿ. ತುಂಬಾ ಇದರಿಂದ ಲಾಸ್ ಭಾಳ ಆಗಿದೆ ಈಗ. ಅಷ್ಟು ಬ್ಯಾರ್ಲನ್ನು ಪುಡಿ ಮಾಡಿದೆ. ಒಟ್ಟು 5 ಬ್ಯಾರ್ಲ್ ಇದ್ವು ಸರ್. ಇಲ್ಲಿ 4 ಬ್ಯಾರ್ಲ್ ಇದ್ವು. ಅದು 1 ಬ್ಯಾರ್ಲಲ್ಲಿ ನೀರಿದ್ರು ಸಮೇತ ಅದನ್ನೇನು ಮಾಡಿಲ್ಲ. ಈ 3 ಬ್ಯಾರ್ಲ್ಗಳು ಇದೇ ಸರಿ ಒಂದೇ ಜಾಗದಲ್ಲಿ ಇರೋದ್ರಿಂದ ಮೋಸ್ಟ್ಲಿ ಪುಡಿ ಮಾಡಿ. ಆನೆ ತಿನ್ನೋದು ಹಾಳು ಮಾಡೋದು ಸ್ವಲ್ಪ ಆದರೆ ಅದು ದಿವಾಳಿ ಸಿಕ್ಕಾಪಟ್ಟೆ ದಿವಾಳಿ ಮಾಡುತ್ತೆ. ಅದರದ್ದು ಹೆಜ್ಜೆ ಗುರುತುಗಳಂತೂ ನಿಮಗೆ ಗೊತ್ತಿರುತ್ತೆ. ಒಂದು ಸರಿ ಓಡಾಡ್ತು ಅಂತಂದರೆ ಅದು ಅರ್ತ್ ಮೂವರ್ ಮಷಿನ್ ಇದ್ದಂಗೆ. ಅದು ರಾಟೆ ಹೊಡ್ಕೊಂಡೆಲ್ಲ ಹೋಗುತ್ತೆ. ಬಹಳ ಆನೆದು ಭಾಳ ಸಮಸ್ಯೆ. ಬೇರೆ ಪ್ರಾಣಿಗಳದಾದರೆ ಹೆಂಗೋ ಕಂಡಿಡ್ಬೋದು. ನೋಡಿ ಇಲ್ಲಿ ಅದು ಇಲ್ಲೊಂದು ಟ್ಯಾಂಕನ್ನು ಪುಡಿ ಮಾಡಿದೆ. ಇದು ನೋಡಿ ಇಲ್ಲಿ ಏನಿದೆ ನೋಡಿ, ಎಲ್ಲ ಫುಲ್ಲು ನೋಡಿ. ಇದೆಲ್ಲದನ್ನು ಕೂಡ ಫುಲ್ ಈ ಒಕ್ಕಲು ಮಾಡ್ದಂಗೆ ಆಗಿದೆ. ರೋಡ್ಗಳಲ್ಲಿ ನಾವು ಈ ಮಲೆನಾಡಲ್ಲಿ ಕಲ್ಲಲ್ಲಿ ತುಳಿಸ್ಬಿಟ್ಟು ಒಕ್ಕಲು ಮಾಡ್ತಿದ್ವಲ್ಲ, ಹಂಗೆ ಒಕ್ಕಲು ಮಾಡಿದೆ. ಹೊಡೆದಾಕಿದೆ. ಒಂದು ರಾತ್ರಿಯಲ್ಲಿ ಎಷ್ಟೆಲ್ಲ ನಾಶ ಆಗುತ್ತೆ ನೋಡಿ. ಯಾವ ಥರ ಅಂತಂದರೆ ಇದು ಇಡೀ ಇದನ್ನು ಒಂಥರ ಈ ಕಬಡ್ಡಿ ಆಡ್ದಂಗೆ ಆಡಿದೆ. ಇದು ಏನೂ ಅಲ್ಲ. ಅದು ನೋಡಿಬಿಟ್ರೆ ನಾವು ಅದೇ ಯೋಚನೆ ಮಾಡಿದ್ವಿ. ಇಲ್ಲಿಗೆ ಇದು ಹೇಳಕ್ಕಾಗಲ್ಲ, ಆ ಥರ ಆಗ್ಬಿಟ್ಟೈತೆ ನೋಡಿ. ಅದು ಎಲ್ಲ ಕಡೆ ಏನು ಉಳಿದೇ ಇಲ್ಲ. ಈ ಬ್ಯಾರ್ಲ್ ನೋಡಿ ಸರ್, ಇದು ಈ ಕೊಂಬಲ್ಲಿ ಹೊಡಿತಾರಲ್ಲ, ಈ ತರ ಎಲ್ಲ ಹೊಡೆದಿದ್ರು ನೋಡಿ. ಮತ್ತೆ ಆ ಬ್ಯಾರ್ಲು ಅಲ್ಲಿ ಮತ್ತೆ ಅದಂತೂ ಪೂರ್ತಿ ಹೊಡೆದೋಗಿದೆ. ಮೆಟ್ಟಿ ಒಂಥರ ಫುಲ್ ಚಿನ್ನಾಟ ಆಡ್ಬಿಟ್ಟಿದೆ. ಪೂರ್ತಿ ಫುಲ್ ಪ್ಲೇ ಗ್ರೌಂಡ್ ಆದಂಗೆ ಆಗಿದೆ. ಈ ಭಾಗ ಬಂದು ಇಲ್ಲಿ 2 ಸಸಿ ಹಾಳು ಮಾಡಿದೆ. ಇಲ್ಲಿ
ಇದೆಲ್ಲ ಬಂದ್ಬಿಟ್ಟು ಅಡಿಕೆ ಸಸಿ ಎಲ್ಲ ಕಿತ್ತಾಕಿ ಈಗ ಇಲ್ಲಿ ನಾವು ಒಂದು ಗೊಬ್ಬರ ಎಲ್ಲ ಮುಚ್ಚಿಟ್ಟಿದ್ವಿ ಟಾರ್ಪಲ್ ಚೀಲದಲ್ಲಿ. ಸೊ ಇದನ್ನೆಲ್ಲ ಪೂರ್ತಿ ಹರಿದು ಹಂಚಿ ಎಲ್ಲ ಅದೇ ಗೊಬ್ಬರ ಏನೂ ಇಲ್ಲ, ಆ ಕಡೆ ಎಲ್ಲ ಹೋಗ್ಬಿಟ್ಟಿದ್ವಿ. ಖಾಲಿ ಚೀಲ ಎಲ್ಲ ಇಲ್ಲೇ ಇಟ್ಟು ಹೋಗಿದ್ವಿ, ಎಲ್ಲ ಹಾಳು ಮಾಡ್ಬಿಟ್ಟಿದ್ವಿ. ಎಲ್ಲ ಪಟ್ಟೆ ಪಟ್ಟೆ ಎಷ್ಟು ರ್ಯಾಪಿಡ್ ಇಲ್ಲಿ ಉಳಿದಿದ್ವಾ ಅಂತ ಇವು? ಇದು ಉಳಿದಿಲ್ಲ ಸರ್, ಇದು ಉಳಿದಿದ್ದಲ್ಲ. ರಾತ್ರಿ ನಿನ್ನೆ ಪೂರ್ತಿ ಕಾನಹಳ್ಳಿ, ನಮ್ಮ ಉಳುವಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಇದೆ, ಅಲ್ಲಿ ಕಾನಹಳ್ಳಿ ಗಡೆಗದ್ದೆ ಭಾಗದಲ್ಲಿ ಗದ್ದೆಗಳು ಎಲ್ಲ ಹಾಳು ಮಾಡಿ ರಾತ್ರಿವರೆಗೂ ಇದಾಗಿದೆ. ಸಂಜೆ ರಾತ್ರಿ ಆದ್ಮೇಲೆ ಈ ದಾರಿ ಅಲ್ಲಿಂದಾನೇ ಬರುತ್ತೆ. ಉಳುವಿ ಮತ್ತೆ ಗಡೆಗದ್ದೆ ಕಾನಹಳ್ಳಿ ಭಾಗದಿಂದ ಇಲ್ಲಿ ಕಣ್ಣೂರ್ ಮೇಲೆ ಇದು ಹುನವಳ್ಳಿ ಬರುತ್ತೆ. ಇದು ಇಲ್ಲಿ ಪಾಸ್ ಆಗಿದಾವ್ ಸರ್ ಅವು. ಇಲ್ಲಿ ಕಾಡಿಂದ ರಸ್ತೆ ಇದೆ ಇದು. ಈ ರಸ್ತೆ ಬಂದಾಗ ಫಸ್ಟ್ ಪ್ಲಾಟ್ ಇರೋದೇ ಇದು. ಸೊ ಹಂಗಾಗಿ ಅವು ಇಲ್ಲೇ ಬಂದು ಇಲ್ಲೇ ದಾಟಿದಾವ್. ಸಿಪಿಟಿಗಳು ಇಲ್ವಾ? ಟ್ರೆಂಚ್ ಗಿಂಚ್ ಇಲ್ಲಿದೆ ಸರ್. ಅದು ಸಿಪಿಟಿ ಇದ್ರು ಸಮೇತ ರಸ್ತೆ ಇದೆಯಲ್ಲ, ರಸ್ತೆ ಇದೆ ಸರ್. ರಸ್ತೆಯಲ್ಲಿ ಬಂದ್ಬಿಡ್ತವೆ. ಒಂದೂರಿಂದ ಒಂದೂರಿಗೆ ಕಾಡಲ್ಲೂ ರಸ್ತೆ ಇದೆ. ಕಾಡಲ್ಲಿ ರಸ್ತೆ ಇದೆ. ಈಗ ಕಣ್ಣೂರಿಗೆ ಇದು ಟಚ್ ಆಗುತ್ತೆ, ಮತ್ತೆ ಗಡೆಗದ್ದೆ ಟಚ್ ಇದೆ. ಒಂದು ದಾರಿ ಇದೆ, ಅವು ಮೇನ್ ರೋಡ್ ಬಿಟ್ಟು ಒಳಗಡೆ ಕಾಡಲು ಒಂದೊಂದು ದಾರಿ ಇದಾವೆ ಇಲ್ಲೆಲ್ಲ ಹಳ್ಳಿ ಕಡೆ. ಆ ದಾರಿಲಿ ಇದು ಪಾಸ್ ಆಗ್ತಾ ಇದೆ, ಇಲ್ಲಿ ಬಂದಿದೆ. ಆ ದಾರಿಯಿಂದಾನೇ ಇಲ್ಲಿ ಬಂದಿರೋದು. ರೂಟ್. ಆಮೇಲೆ ಈ ಮುಂದ್ ಪಾಸ್ ಆಗಕ್ ಒಂದ್ ಕಾರಣ ಏನಾಗಿದೆ ಅಂದ್ರೆ ನಾಯಿಗಳು ಗದ್ಲ, ಈ ಮನೆ ಇರೋದ್ರಿಂದ ಅದು ಮುಂದ್ ಹೋಗ್ತಿತ್ತದು, ಅಲ್ಲಿಗೆ ಸ್ಟಾಪ್ ಆಗಿದೆ. ಅದು ಇನ್ನೇನ್ ಸ್ಟಾಪ್ ಆಗಿ ಎಲ್ಲೂ ದಾರಿ ಇಲ್ಲಂಗ ಈ ಭಾಗಕ್ಕೆ ತಿರುಗಿದೆ. ಅದು ಇಲ್ಲಾಂದ್ರೆ ಆ ದಾರಿಲಿ ಹೋಗ್ಬಿಡೋದು, ಅದು ಮನೆ ಇಲ್ಲ ಅಂದ್ರೆ. ಅದು ಕಾರಣ ಆಗಿರೋದು ಇಲ್ಲಿ ತಿರುಗಿದೆ. ಆ ತರ ತಿರುಗ್ಬಿಟ್ಟು ಇಲ್ಲೆಲ್ಲ ಹೋಗಿ ಹಿಂಗೆ ಪಾಸ್ ಆಗಿ ಅಲ್ಲೊಬ್ರು ಬಾಳೆ ಫ್ಲಾಟ್ ಇದೆ, ಸುಮಾರು ಒಂದು 25ರಿಂದ 50 ಬುಡಗಳನ್ನ ಹಾಳು ಮಾಡಿ ಹಂಗೆ ಪಾಸ್ ಆಗಿದೆ ಈಗ. ಆಮೇಲೆ ಹೊಸೂರು ಮಾರ್ಗವಾಗಿ ಹೋಗಿದೆ ಅಂತೇಳಿ ಬೆಳಗ್ಗೆ ಎಲ್ಲ ನೋಡ್ತಾ ಇದ್ವಿ ಮಾರ್ನಿಂಗ್ ಅಲ್ಲೇ. ತಳಬೈಲು ಮತ್ತೆ ಇಲ್ಲೇ ಹೊಸೂರು ಹೆಣ್ಣೊಳೆ, ಇಲ್ಲಿ ಹೊಸೂರಿಂದ ಮತ್ತೆ ತಳಬೈಲು ಭಾಗ ಈಗ ಅದೇ ನಾಯಿಗಳು ಕೂಗೋದ್ರಿಂದ ಡೈವರ್ಟ್ ಆಗಿದೆ. ಈಗ ಇಲ್ಲಿಂದ ಎಲ್ಲಿ ಎಕ್ಸಿಟ್ ಆಗಿರೋದು? ಈ ಭಾಗದಲ್ಲಿ ಎಕ್ಸಿಟ್ ಆಗಿದೆ, ಅಲ್ಲಿ ಬೇಲಿ ಮುರಿದಿದೆ. ಓ, ಬೇಲಿ ಮುರಿದಿದೆ. ಇಟ್ಟಿರೋದು ಅಲ್ಲಿ ಬಿದ್ದೋಗಿದೆ. ಓ, ಹಂಗೆ ತೋಟದ ಪಾಸ್ ಆಗ್ಬಿಟ್ಟು ಆ ಬಾಳೆ ಫ್ಲಾಟ್ ಇದೆಯಲ್ಲ, ಆ ಬಾಳೆ ತೋಟಕ್ಕೆ ನುಗ್ಬಿಟ್ಟು ಹಂಗೆ ಪಾಸ್ ಆಗಿದೆ. ಅವು ತೋಟಕ್ಕೂ ಹಾನಿ ಮಾಡಿದ್ಯಾ? ಸುಮಾರು ಒಂದು 25-30 ಬಾಳೆ ಗಿಡ. ಅದು ಮುಗಿಸಿ ಸೀದಾ ಮತ್ತೆ ಆಚೆ ಕಡೆ ಗದ್ದೆ ಭಾಗದಲ್ಲಿ ಈ ಮೇನ್ ರೋಡ್ ಇಂದ ದಾಟಿದವು ಸರ್ ಆ ಕಡೆ. ಓಕೆ ಓಕೆ. ಒಂದು ರಸ್ತೆ ಗದ್ದೆಯಲ್ಲಿ ಹಾದು ಹೋಗಿದ್ದವು. ಮತ್ತೆ ಈಗ ಕರ್ಜಿಕೊಪ್ಪ ಫಾರೆಸ್ಟ್ ಒಳಗಡೆ ಮತ್ತೆ ಸೇರ್ಕೊಂಡಿದ್ದೇವೆ. ಓಯ್, ಮಜಾ ಮಾಡಿದಾವೆ ಇಲ್ಲಿ, ಆರಾಮಾಗಿದೆ. ಓಕೆ, ಇವೆಲ್ಲೂ ನೋಡಿರ್ಲಿಲ್ಲಲ್ಲ ಈ ತರ ಎಲ್ಲ. ಹಿಂಗಾಗಿದೆ. ಫೈಲ್ ಮಾಡ್ತೀರಾ ಈಗ? ಇದನ್ನ ಮಾಡಿದ್ದೀರಾ ಕಂಪನ್ಸೇಷನ್ಗೆ? ಸರ್ ಈಗ ಎಲ್ಲ ಮಾಹಿತಿ ತಿಳಿದಿದ್ದೀವಿ, ಅದನ್ನೆಲ್ಲ ಮಾಹಿತಿ ಮತ್ತೆ ಅದನ್ನೆಲ್ಲ ಸರಿಪಡಿಸ್ಬಿಟ್ಟು ಕೊಡ್ತೀವಿ ಸರ್. ಅದನ್ನ ಎಲ್ಲ ಅರ್ಜಿ ಕೊಡ್ತೀವಿ ಸರ್ ಇಲಾಖೆಗೆ. ಅದೇನು ಪರಿಹಾರ ಬರುತ್ತೆ ಅದರಿಂದ ಅವ್ರ ಕಡೆಯಿಂದ ಮಾಡಿಸ್ಕೊಟ್ರೆ. ಮತ್ತೆ ಇದು CPT ಏನ್ ಮಾಡಿಸ್ತೀರಾ? ಏನು ಆ ಥರ ಏನಾದ್ರು ಮನವಿ ಮಾಡ್ತೀರಾ? ಈ ನಿಮ್ಮ ಊರವರೆಲ್ಲ ಈಗ ಆನೆಗಳು ಬಂದಿದೆಯಲ್ಲ, ಏನ್ ಮತ್ತೆ ಈಗ ರಾಜಕಾರಣಿಗಳು ಹೇಳಬೇಕು? ಈಗ ಏನಾಗಿದೆ, ನಮಗೆ ಈ ಆನೆಗಳು ಇವತ್ತೇ ನಾವು ನೋಡಿರೋದು, ನಮಗೆ ಮೊದ್ಲೆಲ್ಲ ಈ ಐಡಿಯಾ ಇರ್ಲಿಲ್ಲ. ಈಗ ಅದ್ರ ಬಗ್ಗೆ ನಾವೇನ್ ಮಾಡ್ಬೇಕು ಅನ್ನೋದು ನಾವೀಗ ಅರ್ಥಕೋಬೇಕಾಗಿದೆ. ಈಗ ಮೊದ್ಲೆಲ್ಲ ನಮಗೆ ಆನೆ ದಾಳಿ ಅಂದ್ರೆ ನಾವು ಕನ್ಸಲ್ಲೂ ಕಂಡಿಲ್ಲ, ಈಗ ನಮ್ಮ ತಂದೆ ಕಾಲದಿಂದನೂ ಗೊತ್ತಿಲ್ಲ. ಹಾಗಾಗಿ ಏನಾಗಿದೆ, ಆನೆ ಬಗ್ಗೆ ಈಗ ಏನು ಹಂಗಿದ್ರೆ ಈಗ ಹೊಸದಾಗಿ ಆನೆ ದಾಳಿಯಿಂದ ನಾವ್ ಹೆಂಗ್ ರಕ್ಷಣೆ ಮಾಡ್ಕೋಬಹುದು ನಾವೇ ರೈತರುಗಳೆಲ್ಲ ಕಂಡ್ಕೋಬೇಕಾಗಿದೆ ಸರ್. ಈಗ ಇಲಾಖೆಗೂ ಮತ್ತು ನಾವೇನ್ ಮಾಡ್ಬೋದು ಅದೆಲ್ಲದನ್ನು ನಾವು ಅರ್ಥಕೋಬೇಕಾಗಿದೆ. ನಮ್ಗೆ ಇದೆಲ್ಲ ಹೊಸ್ತು ಸರ್, ಇದು ಆನೆ ದಾಳಿ. ಈಗ 3-4 ದಿನದಿಂದ ನಮಗೆ ಹೊಸದಾಗಿ ಆನೆ ದಾಳಿ ಅಂತೇಳಿ ನಾವು ನೋಡ್ತಾ ಇದೀವಿ ಅಷ್ಟೇ. ಈಗ ಸಿಬ್ಬಂದಿ ವರ್ಗದಿಂದ ಏನು ಬರುತ್ತೆ ಅಂತ ಕೇಳ್ಕೋಬೇಕು. ಮತ್ತು ನಮ್ಮ ರೈತರಲ್ಲಿ ಈಗ ಆನೆಗೆಲ್ಲ ಯಾವುದು ಮಾಡೋಕ್ಕಾಗಲ್ಲ, ಯಾಕೆಂದರೆ ಅಷ್ಟೆಲ್ಲ ಬಂಡವಾಳಶಾಹಿಗಳು ಯಾರೂ ಇಲ್ಲ. ರೈತರು ಅಂದರೆ ಅವ್ರ ಜೀವನ ಹೊಟ್ಟೆ ಬಟ್ಟೆ ಮಾಡೋ ಲೆಕ್ಕದಲ್ಲಿ ಇರ್ತಾರೆ. ಏನು ಸರ್? ಹೌದು ಸರ್. ಹಾಗಾಗಿ ಇವ್ರು ಬೆಳೆ ಮಾಡ್ಕೊಂಡು ಅವ್ರ ಸಂಸಾರ ನಡೆಸೋದೇ ಕಷ್ಟ ಆಗಿರುತ್ತೆ. ಇದಕ್ಕೆ ನನ್ನ ಲೆಕ್ಕ ಅರಣ್ಯ ಇಲಾಖೆಯಿಂದನೇ ಒಂದು ಸ್ವಲ್ಪ ಈ ಕಡೆ ಬರ್ನಿಲ್ದಂಗೆ ಡೈವರ್ಟ್ ಮಾಡಬೇಕು. ಅದಕ್ಕೆಲ್ಲ ಒಂದು ಸ್ವಲ್ಪ ಮುಂಜಾಗ್ರತೆ ತಗೊಳ್ಳೋದು ಒಳ್ಳೇದು. ರಾಜಕೀಯ ವ್ಯಕ್ತಿಗಳು ಇದಕ್ಕೆ ರೈತರ ಪರವಾಗಿ ನಿಲ್ಬೇಕಲ್ಲ. ಏನು ಯಾರನ್ನೂ ಬ್ಲೇಮ್ ಮಾಡೋದಿಲ್ಲ, ಯಾರನ್ನೂ ಬೆಟ್ಟು ತೋರಿಸೋದಂಥದ್ದಿಲ್ಲ ಇದರಲ್ಲಿ. ಇದ್ರ ಮತ್ತು ನಮ್ಮ ಯಜಮಾನಿಕೆ ಅವರಿಗೆ ಕೊಟ್ಟಿದ್ದೀವಲ್ಲ, ಹಂಗಾಗಿ ತಾಲೂಕಿನ ಯಜಮಾನಿಕೆ ಅವರೇ ಇದ್ದಾಗ ಅವರು ಏನು ರೈತರ ಬಗ್ಗೆ ಒಂದು ಗಮನ ಹರಿಸಬೇಕಾಗತ್ತೆ ಸರ್. ಈಗ ಇದಕ್ಕೇನಾದ್ರು ಅಂದ್ರೆ ಸ್ಥಳೀಯ ಜನಪ್ರತಿನಿಧಿಗಳ ಮಾಹಿತಿ ಹೋಗಿದೆಯಾ ಸರ್? ಇಲ್ಲ ಸರ್, ಹೋಗಿದೆ. ಗ್ರಾಮ ಪಂಚಾಯತಿಯಿಂದ ಎಲ್ಲ ಅನೌನ್ಸ್ಮೆಂಟ್ ಮತ್ತೊಂದೆಲ್ಲ ಮಾಡಿದ್ದಾರೆ ಸರ್. ಇದೆಲ್ಲ ಹೊಸದಾಗಿರೋದ್ರಿಂದ ಈಗ ಎಲ್ಲಾ ಕಡೆಗೂ ತತ್ಕ್ಷಣದಲ್ಲೇ ಅದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ ಸರ್. ಈಗ ಇದ್ರೆ ಮೊದ್ಲೆಲ್ಲ ಆಗಿದ್ರೆ ಇದು ಮೊದ್ಲಿಂದಾನೇ ಜಾರಿ ಇರೋದು. ಇದು ಹೊಸದಾಗಿರೋದ್ರಿಂದ ಈಗ ಯಾರೇ ಆಗ್ಲಿ, ನಮ್ಮ ಅಧಿಕಾರಿಗಳಾಗ್ಲಿ, ರಾಜಕಾರಣಿ ಯಾವ್ದಾದ್ರು ಹೊಸದಾಗಿದೆ ಸರ್. ಇದ್ರ ಮುಂದೆ ನಮಗೆ ಇದಕ್ಕೊಂದು ಒಳ್ಳೆ ರೀತಿಯಲ್ಲಿ ಇಲಾಖೆ ಆಗಿರ್ಲಿ ಮತ್ತೆ ನಮ್ಮ ಜನಪ್ರತಿನಿಧಿಗಳಾಗ್ಲಿ ಒಂದೇನೋ ಒಂದು ರೈತರಿಗೆ ಅನುಕೂಲ ಆಗೋ ರೀತಿ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೋಬಹುದು ಸರ್. ಈಗ ಇಲ್ಲೇ ಸರ್ ನಮಗೆ ಸುಮಾರು ಈಗ ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ತುಂಬಾ ಹಾಳಾಗಿದೆ ಸರ್ ಇಲ್ಲೇ.
ಈಗ ಸುಮಾರು ನಮಗೆ 30-40 ಅಡಿಕೆ ಸಸಿ ಸುಮಾರು ನಮ್ಮ ಫಸಲು ಕೈ ಸಿಗೋದು ಅಂದ್ರೆ ಸುಮಾರು 1,60,000 ರೂಪಾಯಿ ಮೇಲೆ ಹಾಳಾಗಿದೆ ಸರ್ ಈಗ ಇಲ್ಲಿ ಬರೋ ಅಂತ ಫಸಲು ನಮಗೆ. ಹಾಗಾಗಿ ಇದರಿಂದ ನಮ್ಗೊಂಚೂರು ರಕ್ಷಣೆ ಕೊಟ್ರೆ ರೈತರು ಬದುಕ್ತೀವಿ. ತುಂಬಾ ಕಷ್ಟದಲ್ಲಿದ್ದೀವಿ ರೈತರು, ಹಂಗಾಗಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಸರ್. ಇದು ಇನ್ನು ಎಷ್ಟು ತಿಂಗಳಿಗೆ ಬರ್ತೈತಿ ಸರ್? ಈಗ ನಾವು ಇದಕ್ಕೆ ಹೂವಿನ ಔಷಧಿ ಹಾಕಿ ಆಗಿದೆ ಸರ್. ಈಗ ನಮಗೆ ಇಲ್ಲಿವರೆಗೂ 20-21 ರೂಪಾಯಿ ಒಂದು ಗಿಡಕ್ಕೆ ಖರ್ಚಾಗಿದೆ ಸರ್. ನಾವು ಈಗ ಅದನ್ನ ಫಸಲು ಬರೋವರೆಗೂ ಕಾಪಾಡ್ಬೇಕು ಸರ್. ಈಗ ಮಂಗನಿಂದ ಕಾಪಾಡ್ಬೇಕು, ರಾತ್ರಿ ಮತ್ತೆ ಪ್ರಾಣಿಗಳಿಂದ ಕಾಪಾಡ್ಬೇಕು. ಈಗೆಲ್ಲ ರಾತ್ರಿ ಯಾವ್ದು ಕಾಡುಗಳಿಗೆ ಹೋಗದೆ ಇರತ್ತಿ ಅರಣ್ಯ ಇಲಾಖೆಯಿಂದ ಹದ್ಬಸ್ತಾಗಿರೋದ್ರಿಂದ ಯಾವುದೇ ರೀತಿ ರೈತರುಗಳು ಯಾವ್ದು ಕಾಡಿಗೆ ಹೋಗಲ್ಲ. ಸೊ ಹಂಗಾಗಿ ಕಾಡು ಪ್ರಾಣಿಗಳು ಅಂತ ಇದಾವ, ಅವುದಾದ ಒಂದಿದೆ, ಅವು ಬಂದು ಹಾಳು ಮಾಡ್ತಾವ. ಅವನಿಂದ ರಕ್ಷಣೆ ಮಾಡ್ಬೇಕು. ಎಲ್ಲಾ ರಕ್ಷಣೆ ಮಾಡಿ ನಾವು ಬೆಳೆ ತೆಗಕ್ಕೆ ಇನ್ನೂ 5 ತಿಂಗಳು ಬೇಕು ಸರ್. ಇದು ಈಗ ನಮಗೆ ಫಸಲು ಬರೋ ಟೈಮಿಗೆ ಈ ತರ ಹಾಳಾಗಿದಾವೆ ಸರ್ ಎಲ್ಲ. ಏನು ಬಂಡವಾಳ ಮುಟ್ಬೇಕು ಎಲ್ಲ ಆಗಿದೆ ಸರ್. ನಮ್ದು ಅಷ್ಟು ಕೆಲಸ ಮುಗಿದು ನಮಗೆ ತಕ್ಕಬೇಕು ಅಂದಾಗ ಈ ತರ ಪೂರ್ತಿ ಹಾಳಾಗಿದೆ ಸರ್. ಸೊರಬ ತಾಲೂಕಲ್ಲಿ ಹುನವಳ್ಳಿ ಗ್ರಾಮ ಸರ್. ಇದು ಹುನವಳ್ಳಿ ಗ್ರಾಮದಲ್ಲಿ ಇದು ಇಂಡುವಳ್ಳಿ ಗ್ರಾಮ ಪಂಚಾಯತಿ ಬರುತ್ತೆ ಸರ್. ಇದು ಲ್ಯಾಂಡ್ ನಾವು ಬೇರೆಯವ್ರದ್ದು ಲೀಸಿಂಗ್ ಮಾಡಿದ್ವಿ. ಲೀಸಿಂಗ್ ಅಂದ್ರೆ ನಾವು ಅವ್ರಿಗೆ ಅಡಿಕೆ ಸಸಿ ಹಚ್ಬಿಟ್ಟು ಪೈಪ್ಲೈನ್ ಮಾಡಿ 5 ವರ್ಷ ಇದನ್ನೆಲ್ಲ ಬೆಳೆ ಮಾಡಿಕೊಂಡು ಅವ್ರಿಗೆ ಬಿಟ್ಕೊಡು ಹೋಗ್ತಾರೆ. ಅದರಲ್ಲೂ ನಮ್ಗೆ ಕಷ್ಟ ಇದೆ. ಅದು ಇನ್ನೂ ಒಂದು ಕಷ್ಟ. ಈಗ ನಮಗೆ ನಾವು ದುಡ್ಡು ಹಾಕಿದ್ ನಮ್ಗೆ ಏನು ಸಿಗ್ತಾ ಇಲ್ಲ. ಈಗ ಇನ್ನೂ ದೊಡ್ಡ ಲಾಸ್ ಆಗಿದೀವಿ ನಾವು. ಸ್ವಂತ ಭೂಮಿ ಆದ್ರೆ ನಮ್ದೇ ಆಗಿರುತ್ತೆ ಏನೋ ಹೇಳ್ಬೋದು. ಈಗ ಅವ್ರ ಹೆಸರಲ್ಲೇ ಇದು ಕ್ಲೈಮ್ ಅವ್ರ ಹತ್ರಲ್ಲೇ ಇದೆ ಸರ್. ಅವ್ರ ಹೆಸರಿಂದನೇ ಕ್ಲೈಮ್ ಮಾಡ್ಬೇಕು. ನಾವೇ 5 ವರ್ಷ ಲೀಸ್ ಮಾಡಿರ್ತೀವಿ. ಮತ್ತೆ ಪೈಪ್ ಲೈನ್ ಅಡಿಕೆ ಸಸಿ ಎಲ್ಲ ಹಾಕ್ಬಿಟ್ಟು ನೀರು ಬಿಟ್ಕಂತ ನಾವೇ. ಈಗ ನಾಳೆ ಇದೆಲ್ಲ ಸರಿ ಮಾಡೋದು ನಾವೇ ಈಗ. ನೋಡಿ ಈಗ ಆನೆ ಬಂದಿದೆ, ಹೆಜ್ಜೆ ನೋಡಿ. ಇದು ಇಲ್ಲಿ ಹಾರಿದಾವೆ ನೋಡಿ ಆನೆಗಳು. ಇಲ್ಲಿ ಬಂದಿದೆ ಆನೆ. ಅವ್ರು ಇದು ಹಾಕಿರೋದು ಹುಲ್ಲು ಸರ್. ಅದನ್ನು ತಿನ್ನುತ್ತೆ ಅನ್ಸುತ್ತೆ. ಅದು ಹುಲ್ಲು ಅದನ್ನ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಅದನ್ನ ತಿನ್ನುತ್ತೆ ಇಲ್ಲ.